ನಮಸ್ಕಾರ. ಇಂದು ನಾವು ಮೊಳಕೆ ಕಾಳಿನ ಸಾಂಬಾರು ಮಾಡುವ ವಿಧಾನವನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ಒಂದು ಕುಕ್ಕರನ್ನು ಬಿಸಿಗಿಟ್ಟು 1 ಲೋಟ ನೀರನ್ನು ಹಾಕಿ ತೊಳೆದಿಟ್ಟುಕೊಂಡ ಮಿಶ್ರ ಮೊಳಕೆ ಕಾಳುಗಳನ್ನು ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಷಲ್ ಕೂಗಿಸಿಕೊಳ್ಳೋಣ. ನಂತರ ಬೆಂದ ಮೊಳಕೆ ಕಾಳುಗಳಲ್ಲಿ 1 ಸೌಟು ಮೊಳಕೆ ಕಾಳನ್ನು ಬಿಸಿ ಆರಲು ಇಡೋಣ. ನಂತರ ಮಿಕ್ಸಿ ಜಾರಿಗೆ ಸ್ವಲ್ಪ ತೆಂಗಿನಕಾಯಿ ತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಬೇಯಿಸಿಟ್ಟುಕೊಂಡ 1 ಸೌಟು ಮೊಳಕೆ ಕಾಳುಗಳು, 1 ಟೊಮ್ಯಾಟೊ, 1 ಈರುಳ್ಳಿ ಹೆಚ್ಚಿ ಹಾಕೋಣ. ಒಂದು ಚಮಚ ಜೀರಿಗೆ, ಸ್ವಲ್ಪ ರುಬ್ಬಲು ನೀರು, ಅರ್ಧ ಚಮಚ ಇಂಗು, ಒಂದು ಗೋಲಿ ಗಾತ್ರದ ಹುಣಸೆ ಹಣ್ಣು ಎಲ್ಲವನ್ನು ಹಾಕಿ ರುಬ್ಬಿ ರೆಡಿ ಇಟ್ಟುಕೊಳ್ಳೋಣ. ನಂತರ ಬೇಯಿಸಿಕೊಂಡ ಮೊಳಕೆ ಕಾಳಿನ ಕಟ್ಟಿಗೆ ರುಬ್ಬಿಟ್ಟುಕೊಂಡ ಮಸಾಲೆಯನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸಿಕೊಳ್ಳೋಣ. ನಂತರ 2 ಚಮಚ ರಸಂ ಪೌಡರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸಿಕೊಳ್ಳೋಣ. ಚೆನ್ನಾಗಿ ಕುದಿಸಿಕೊಂಡ ನಂತರ ಒಂದು ಒಗ್ಗರಣೆಯನ್ನು ರೆಡಿ ಮಾಡಿಕೊಳ್ಳೋಣ. ಒಗ್ಗರಣೆ ರೆಡಿ ಮಾಡಿಕೊಂಡಿದ್ದು ಅದನ್ನು ಕುದಿಯುತ್ತಿರುವ ಸಾಂಬಾರಿಗೆ ಹಾಕಿಕೊಳ್ಳೋಣ. ಒಂದು ಬಾಣಲೆಯನ್ನು ಒಲೆಯ ಮೇಲಿಟ್ಟು 2 ಚಮಚ ಎಣ್ಣೆಯನ್ನು ಹಾಕಿ ಎಣ್ಣೆ ಬಿಸಿಯಾದ ನಂತರ ಅರ್ಧ ಚಮಚ ಸಾಸಿವೆಯನ್ನು ಹಾಕಿ ಒಗ್ಗರಣೆ ಹಾಕಿದರೆ ರುಚಿಕರವಾದ ಮೊಳಕೆ ಕಾಳಿನ ಸಾಂಬಾರು ಸವಿಯಲು ಸಿದ್ಧ. ಧನ್ಯವಾದಗಳು.